Hi friends, welcome to Pattadkal English Academy and Banishankar English Academy. ಇವತ್ತು ಈ ಪಿ ಯು ಸಿ ಸೆಕೆಂಡ್ ಇಯರ್ದು ರಿಪೋರ್ಟೆಡ್ ಸ್ಪೀಚಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಕ್ವಶನ್ ಡಿಸ್ಕಷನ್ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ. ಈ ಕ್ವಶನ್ನು 2025ದಲ್ಲಿ ಬಿಟ್ಟಿರುವಂಥ ಕ್ವಶನ್ ಬ್ಯಾಂಕ್ನಿಂದ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದಾಗಿದೆ. ಈಗಾಗಲೇ ಒಂದು ಫಸ್ಟ್ ಕ್ವಶನ್ನು ಇದನ್ನು ಆನ್ಸರ್ ಮಾಡಿ ಒಂದು ವಿಡಿಯೋ ಮಾಡಿ ತಮಗೆಲ್ಲ ಕಳಿಸ್ಕೊಟ್ಟೇನೆ. ಒಂದು ಡೈಲಾಗ್ ಮಾತ್ರ ಮಾಡೀನಿ ಫ್ರೆಂಡ್ಸ್. ಇವಾಗ ನಾನು ಇದು ಸೆಕೆಂಡ್ ಡೈಲಾಗನ್ನು ಇದೇನು ಒಂದು ಕ್ವಶನ್ ಅದಲ್ಲ, ಈ ಕ್ವಶನ್ಗೆ ಇವತ್ತು ನಿಮ್ಗೆ ಆನ್ಸರ್ ಬಿಡಿಸ್ಕೊಡ್ತೀನಿ. ಅಷ್ಟು ಒಂದು ಕ್ವಶನ್ ಸಾಕಾಗ್ತೈತೆ ರೀ. ಇದು ಒಂದು ಕ್ವಶನ್ ಸಾಕಾಗ್ತೈತಿ ಅಂದರೆ ಒಂದು ವಿಡಿಯೋದಲ್ಲಿ ಎರಡು ಬಿಡಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಆಗ್ತೈತಿ. ಒಂದೇ ಮಾಡಿಕೊಡ್ತೀನಿ, ಒಂದು 10 ನಿಮಿಷದ 15 ನಿಮಿಷದ ಆಗ್ಬೋದು. ಇದನ್ನು ಒಂದು ಚಾನಲ್ದಲ್ಲಿ ಹಾಕ್ತೀನಿ. ಈ ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ ಇದು ಹಾಕಿದೆ ಅಂತ ಅಂದ್ಕೊಡ್ರಿ. ಇನ್ನೊಂದು ಕ್ವಶನ್ನು ಇದು ಮಾಡ್ತೀನಿ ರೀ. ಇದು ಮಾಡಿ ಇದು ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಒಳಗೆ ಹಾಕಿರ್ತೀನಿ ಸರಿನಾ. ಇದು ನೋಡ್ಕೊಡ್ರಿ ಹಾಗೂ ಇದನ್ನು ನೋಡ್ಕೊಡ್ರಿ. ಸ್ವಲ್ಪ ಟಫ್ ಇರುವಂಥ ಟಾಪಿಕ್ ಇದು. ಇದಕ್ಕೆಲ್ಲ ಫೌಂಡೇಶನ್ ಭಾಳ ಬೇಕಾಗ್ತೈತಿ. ನಿಮ್ಗೆ ಯಾರಿಗೆ ಪಕ್ಕ ಟೆನ್ಸ್ಗಳ ನಾಲೆಜು, ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸಸ್ ಇಂಟು ಅಸರ್ಟಿವ್, ಇದೆಲ್ಲ ಯಾರಿಗೆ ಗೊತ್ತಿರ್ತದೆ ಅವ್ರಿಗೆ ತಿಳಿತೈತಿ. ಇಲ್ದಿದ್ರೆ ಸ್ವಲ್ಪ ಭಾಳ ಕಷ್ಟದ ಟಾಪಿಕ್ ಫ್ರೆಂಡ್ಸ್ ಇದು. ಇವತ್ತು ಸೆಕೆಂಡ್ ಕ್ವಶನ್ನ ಮಾಡಿಕೊಡ್ತೀನಿ, ಬನ್ನಿ ನೋಡೋಣ. ಇದು ನಿಮಗೆ ಗೊತ್ತಿರಲಿ. ಇದು ಇಲ್ಲಿ ಏನು ಹೇಳ್ತಾರೆ ನಿಮ್ಗೆ, ದಿಸ್ ಕ್ವಶನ್ ಐಟಮ್ ಹ್ಯಾಸ್ 5 ಸೆಂಟೆನ್ಸಸ್ ಇನ್ ಡೈರೆಕ್ಟ್ ಸ್ಪೀಚ್. ಇದನ್ನೆಲ್ಲ ಹೇಳಿ ನೋಡ್ರಿ, ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಡ್ರಿ. ಹೌದಾ. ವೇರಿಯಸ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಆರ್ ಇನ್ಕ್ಲೂಡೆಡ್. ಬೇರೆ ಬೇರೆ ಅಸರ್ಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್, ಎಕ್ಸ್ಕ್ಲಮೇಟರಿ, ಇಂಪರೇಟಿವ್ ಎಲ್ಲ ಇರ್ತಾವ್ರಿ. ದ ಕ್ವಶನ್ ಕ್ಯಾನ್ ಬಿ ಐದರ್ ಟೆಕ್ಸ್ಟುವಲ್ ಆರ್ ನಾನ್ ಟೆಕ್ಸ್ಟುವಲ್ ಅಂತಾರೆ. ಇದು ನಾನ್ ಟೆಕ್ಸ್ಟುವಲ್ ಅದ ಇದು. ಈಗಾಗಲೇ ನಾನು ಆನ್ಸರ್ ಮಾಡಿದಂಥದ್ದು, ಬಟ್ ಇವತ್ತು ಮಾಡಕತ್ತಿದ್ದು ಟೆಕ್ಸ್ಟುವಲ್ ಕ್ವಶನ್ ಇದು. ಈ ಅಲಿಫ್ಯಾನೋ ಬೋರೆಸ್ ಅಂತ ತಿಳ್ಕೊಂಡು ಇದು ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ತಿಳ್ಕೊಂಡು ಒಂದು ಇಂಟರ್ವ್ಯೂ ಐತಲ್ಲ, ಆ ಲೆಸನ್ನಿಂದ ತೆಗೆದುಕೊಂಡಿರುವಂಥ ಕ್ವಶನ್ಸ್ ಇವು. ಅಲಿಫ್ಯಾನೋ ಅಂತ ತಿಳ್ಕೊಂಡು ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದವರು, ಬೋರೆಸ್ ಅಂತ ತಿಳ್ಕೊಂಡು ಇಂಟರ್ವ್ಯೂ ಆಗಲ್ಪಡ್ತಕ್ಕಂಥ ವ್ಯಕ್ತಿಗಳಿವರು. ಇವರಿಬ್ಬರ ಮಧ್ಯದಲ್ಲಿ ಒಂದು ವಿಷಯ ಕುರಿತು ಏನೋ ಒಂದು ಚರ್ಚೆ ಆಗ್ತದೆ. ಸರ್ ಇವರು ದೊಡ್ಡ ಸರ್, ಇವರು ಬೋರೆಸ್ ಸರ್, ಇವರು ಸಣ್ಣ ಸರ್, ಇವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಇವ್ರ ಬಗ್ಗೆ ಎಲ್ಲ ಲೆಸನ್ ಹಿಂದೆ ಮುಗಿದ ಮೇಲೆ ಕೊಟ್ಟಾರೆ ನೋಡ್ರಿ. ಇಬ್ಬರು ಜರ್ನಲಿಸ್ಟ್ರು ಅವರು. ಇವರು ದೊಡ್ಡದ ಹೆಸರು ಮಾಡಿದಂಥವ್ರು, ಇವರು ಆಥರ್. ಇವ್ರನ್ನ ಇಂಟರ್ವ್ಯೂ ಮಾಡ್ಬೇಕಂತ ಬರ್ತಾರೆ. ಅದ್ರ ಬಗ್ಗೆ ಒಂದು ಚರ್ಚೆ ನಡೀತೈತಿದು. ಎಸ್, ಫಸ್ಟ್ ಬರೀ ನೋಡೋಣ. ಅಲಿಫ್ಯಾನೋ ಆಸ್ಕ್ಡ್ ಅಂತ ಐತಿ. ಒಂದು ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್, ಈ ಥರ ಕ್ವಶನ್ಗಳು ಕಡಿಮೆ ರೀ ಬರೋದು. ಕ್ವಶನ್ನು ಈ ಥರ ಇರ್ತಾವ್ರಿ. ಯಾರು ಹೇಳ್ತಾರ ಅನ್ನೋದು ಇರ್ತದ, ಕಾಲನ್ ಇರ್ತದ, ಏನು ಹೇಳ್ತಾರ ಅನ್ನೋದು ಹಿಂಗಿರ್ತದ. ಇದು ಹೈಸ್ಕೂಲ್ ಲೆವೆಲ್ಗೆ ಕೇಳುವ ರೀತಿ ಐತಿ. ಆದರೆ ಈ ವರ್ಷ ಈ ರೀತಿ ಕೇಳ್ಯಾರಂತಂದ್ರೆ ಇನ್ನು ಮೇಲೆ ಇದು ಈ ರೀತಿ ಬರಲು ಸಾಧ್ಯವಿದೆ. ಆದ್ದರಿಂದ ಯೂಸುವಲಿ ಇದೇ ಥರ ಕ್ವಶನ್ಸ್ಗಳು ಇರ್ತಾವೆ. ಇಲ್ಲಿ ಅದ ನೋಡಿ, ಈ ಥರ ಇರ್ತಾವ್ರಿ. ಬಟ್ ಇವತ್ತೊಂದು ಸ್ಪೆಷಲ್ ಕೊಟ್ಟಾರೆ ಇವರು ಕ್ವಶನ್ನು. ಒಂದು ಸ್ವಲ್ಪ ನಮ್ಗೆ ಸ್ವಲ್ಪ ಸರಳ ಮಾಡಿಕೊಟ್ಟಾರೆ ಇವರು. ಈ ಥರ ಮಾಡೋದ್ರಿಂದ ಏನು ಸರಳ ಮಾಡಿಕೊಟ್ಟಾರಂದ್ರೆ, ಇದು ನೋಡ್ರಿ, ಇದು ರೂಫ್ ಅಂತ ಐತಿ. ಹೊರಬ ನಾವೇ ಹಾಕ್ಕೋಬೇಕು. ರೂಫ್ ಟೋಲ್ಡ್, ರೂಫ್ ಸೆಡ್, ರೂಫ್ ಆಸ್ಕ್ಡ್, ರೂಫ್ ಎಕ್ಸ್ಕ್ಲೇಮ್ಡ್, ರೂಫ್ ಕ್ವೆಶ್ಚನ್ಡ್, ರೂಫ್ ಆರ್ಡರ್ಡ್, ರಿಕ್ವೆಸ್ಟೆಡ್ ನಾವೇ ಹೊರಬ ಹಾಕಬೇಕು. ಬಟ್ ಇಲ್ಲಿ ಕ್ವಶನ್ ಕೊಡೋವ್ರೆ ಹೊರಬ ಹಾಕಿಬಿಟ್ಟಾರ. ಕೆಲಸ ಸ್ವಲ್ಪ ಸರಳ ಆಯಿತು. ಅಲಿಫ್ಯಾನೋ ಆಸ್ಕ್ಡ್ ಯಾರಿಗೆ ಕೇಳ್ತಾರ? ಬೋರೆಸ್ ಅವ್ರಿಗೆ ಕೇಳ್ತಾರೆ. ಏನು ಕೇಳ್ತಾರ? ವಾಟ್ ಈಸ್ ಯುವರ್ ಫಸ್ಟ್ ಲಿಟರರಿ ರೀಡಿಂಗ್? ಹೌದಲ್ಲ, ವಾಟ್ ಈಸ್ ಯುವರ್ ಫಸ್ಟ್ ಲೆಟರ್ ರೀಡಿಂಗ್ ಅಂತ ಕೇಳ್ತಾರೆ. ನಾವೇನು ಮಾಡಬೇಕು? ಇದೊಂದು ಕ್ವಶನ್ ಆದ್ದರಿಂದ ಆಸ್ಕ್ಡ್ ಅಂತ ಅವರೇ ತೊಗೊಂಡ್ಬಿಟ್ಟಾರೆ. ನಮಗೆ ಅನುಕೂಲ ಆಯಿತು. ಹಿಂಗತೆ ಕೊಟ್ಟಿದ್ರೆ ನಾವು ಆಸ್ಕ್ಡ್ ಅಂತ ತೊಗೊಳ್ಳೋದು ಒಂದು ಕೂಡ ಅದೊಂದು ಸ್ಕಿಲ್ ಅದ. ಇಲ್ಲಿ ಅವರೇ ಕೊಟ್ಟುಬಿಟ್ರಲ್ಲ, ಅದನ್ನೇ ಆಸ್ಕ್ಡ್ ತೊಗೊಳ್ರಿ. ಅಲಿಫ್ಯಾನೋ ಆಸ್ಕ್ಡ್ ಯಾರಿಗೆ ಕೇಳಿದ್ರೆ ಎಂಬುದನ್ನು ಹಾಕಿಬಿಡ್ರಿ. ಬೋರೆಸ್ ಅವ್ರಿಗೆ ಕೇಳ್ತಾರೆ. ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ಅಂತ ಇಲ್ಲಿ ತನಕ ಹಾಕ್ಕೊಡ್ರಿ. ಇವಾಗ ಕಾಮ ಕೈಬಿಡು, ಇನ್ವರ್ಟೆಡ್ ಕಾಮಾಸ್ ಕೈಬಿಡ್ರಿ. ಇಲ್ಲಿ ಕಂಜಂಕ್ಷನ್ ಹಾಕ್ಕೊಡ್ರಿ. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರೋದ್ರಿಂದ ಹೊರ್ಬ ಆಸ್ಕ್ಡ್ ಅಂತ ಬಂತು. ಓಕೆ,
ಮತ್ತು ಕಂಜಂಕ್ಷನ್ ಏನು ಬರಬೇಕು ಅಂತಂದ್ರೆ WH ಕ್ವಶನ್ ಇದೆ ಇದು. ಈ WH ಕ್ವಶನ್ನ ಕಂಜಂಕ್ಷನ್ ಆಗ್ಬೇಕ್ರಿ. ಅಂದ್ರೆ ವಾಟ್ ಕೊಟ್ಟಂಥ ಸೆಂಟೆನ್ಸ್ದಲ್ಲಿ WH ಕ್ವಶನಿಂಗ್ ವರ್ಡ್, ಬಟ್ ನಾವು ಮಾಡುವ ಆನ್ಸರ್ದೊಳಗೆ ಅದೇ ಕಂಜಂಕ್ಷನ್ ಆಗ್ತೈತೆ. ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ವಾಟ್, ಕಂಜಂಕ್ಷನ್ ಮುಗೀತು. ಇನ್ನು ಮುಂದೆ ಇಲ್ಲಿಂದ ಇಲ್ಲಿವರೆಗೂ ಸೆಂಟೆನ್ಸ್ ಐತಲ್ಲ, ಫಸ್ಟ್ ಇದು ಇಂಟ್ರಾಗೇಟಿವ್ ಇರೋದ್ರಿಂದ ಇದನ್ನು ಅಫರ್ಮೇಟಿವ್ ಮಾಡಿಕೊಡ್ರಿ. ಈಸ್ ಯುವರ್ ಫಸ್ಟ್ ಲೆಟರ್ ರೀಡಿಂಗ್ ಹೋಗಿ ಯುವರ್ ಫಸ್ಟ್ ಲೆಟರರಿ ರೀಡಿಂಗ್ ಈಸ್, ಇದು ಪೂರ್ಣ ಸಬ್ಜೆಕ್ಟ್. ಇದು ಯುವರ್ ಫಸ್ಟ್ ಲೆಟರರಿ ರೀಡಿಂಗ್ ಇದು ಪೂರ ಸಬ್ಜೆಕ್ಟ್ ಮಾಡಿಕೊಡ್ರಿ. ಇದನ್ನು ಈಸು ಹೊರಗೆ ಮಾಡಿಕೊಡ್ರಿ. ಯುವರ್ ಫಸ್ಟ್ ಲೆಟರರಿ ರೀಡಿಂಗ್ ಈಸ್ ಇದು ಅಸರ್ಟಿವ್ ಆಯಿತು. ಇವಾಗ ಪ್ರೊನೌನ್ ಚೇಂಜ್ ಮಾಡ್ಕೋಬೇಕ್ರಿ. ಯುವರ್ ಅಂದರೆ ಯಾರ್ದು? ಅಲಿಫ್ಯಾನು. ನಿಮ್ಮ ಅಂತ ಕೇಳಿದ್ರೆ ಬೋರೆಸ್ ಅವ್ರದ್ದು. ಇವ್ರು ಗನ್ಮಗ ಅದಾರ, ನಾವೇನು ಮಾಡ್ಕೋಬೇಕು? ಹಿಡ್ಸ್ ಅಂಥೇಳಿ. ಯುವರ್ ಫಸ್ಟ್ ಲೆಟರ್ ರೀಡಿಂಗ್ ಈಸ್ ಹೋಗಿ ಯುವರ್ ಹೋಗಿ ನಾವು ಸೆಕೆಂಡ್ ಪರ್ಸನ್ ಹೋಗಿ ಥರ್ಡ್ ಪರ್ಸನ್ ಆಗ್ಬೇಕಲ್ರಿ. ಅಲಿಫ್ಯಾನ್ ಅವರು ಬೋರೆಸ್ ಅವರಿಗೆ ನಿಮ್ಮ ಅಂತಾರೆ. ನಾವ್ಯಾಕ್ರಿ ನಾವು ನಿಮ್ಮ ಅನ್ನೋನು? ಅವರು, ಅವನು, ಅವನ ಫಸ್ಟ್ ಲೆಟರ್ ರೀಡಿಂಗ್ ಯಾವುದು ಅಂತ ಕೇಳ್ದ. ಅಂದರೆ ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ವಾಟ್ ಹೀಸ್ ಫಸ್ಟ್ ಲಿಟರರಿ ರೀಡಿಂಗ್ ಈಸ್. ಇನ್ನೂ ಪೂರ್ಣ ಚೇಂಜ್ ಆಗಿಲ್ಲ, ಇದು ಇಂಡೈರೆಕ್ಟ್ ಸ್ಪೀಚ್ ಮಾಡಿಲ್ಲ ನಾನು ಪೂರ್ಣ. ಇವಾಗ ಏನಾಯ್ತು? ಸೆಂಟೆನ್ಸ್ ಚೇಂಜ್ ಮಾಡಿಕೊಂಡ್ರೆ ಇಂಟ್ರಾಗೇಟಿವ್ ಟು ಅಸರ್ಟಿವ್ ಮಾಡಿಕೊಂಡ್ರೆ ಹಿಂಗೆ ಆಗ್ತದೆ. ವಾಟ್ ಹೀಸ್ ಫಸ್ಟ್ ಲಿಟರರಿ ರೀಡಿಂಗ್ ಈಸ್, ಪ್ರೊನೌನ್ ಚೇಂಜ್ ಆಯ್ತು ಈಗ, ಬಟ್ ಟೆನ್ಸ್ ಚೇಂಜ್ ಮಾಡ್ಕೋಬೇಕು. ಟು ಬಿ ಪ್ರೆಸೆಂಟ್ ಐತಿದೆ. ಯುವರ್ ಹೀಸ್ ಫಸ್ಟ್ ಲಿಟರರಿ ರೀಡಿಂಗ್ ಈಸ್, ಟು ಬಿ ಪ್ರೆಸೆಂಟ್ ಐತಿ. ಈಸ್ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ಟು ಬಿ ಪ್ರೆಸೆಂಟ್ ಇದ್ದದ್ದು ಟು ಬಿ ಪಾಸ್ಟ್ ಆಗಬೇಕು. ಈಸ್ ಇದ್ದದ್ದು ವಾಸ್ ಮಾಡಿರಿ, ಅವಾಗ ಕಂಪ್ಲೀಟ್ ಆಗ್ತೈತಿ. ಅಲಿಫ್ಯಾನೋ ಆಸ್ಕ್ಡ್ ವಾಟ್ ಹೀಸ್, ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ವಾಟ್ ಹೀಸ್ ಫಸ್ಟ್ ಲಿಟರರಿ ರೀಡಿಂಗ್ ವಾಸ್. ಒಂದು ಸೆಂಟೆನ್ಸ್ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಆಯಿತು. ಫುಲ್ ಪಾಯಿಂಟ್ ಕೊಡ್ರಿ. ಫುಲ್ ಪಾಯಿಂಟ್ ಕೊಟ್ಟು ಕೆಳಗೆ ಬರಬಾರ್ದು ರೀ, ಅದ್ರ ಮುಂದೆ ಕಂಟಿನ್ಯೂ ಮಾಡ್ಬೇಕ್ರಿ ಡೈರೆಕ್ಟ್ ಸ್ಪೀಚ್ ಒಳಗೆ. ಇದು ಕ್ವಶನೂ ಕಂಟಿನ್ಯೂ ಮಾಡ್ಯಾರ, ಒಳ್ಳೆಯದು ಏನೋ ಇರಲಿ. ಕ್ವಶನ್ ನೋಡುವಂಗಿಲ್ಲ ರೀ ನಾವು, ನಮ್ದು ಆನ್ಸರ್ ಮಾತ್ರ ಕಂಟಿನ್ಯೂ ಇರಬೇಕು. ಇಲ್ಲಿ ಒಂದ್ರೆ ಕೆಳಗೆ ಬಂದದ, ಅಲ್ಲಿ ಕೂಡ ನಮ್ಮ ಆನ್ಸರ್ ಕಂಟಿನ್ಯೂ ಇರ್ಬೇಕು ರೀ. ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡಿದ ಮೇಲೆ ಎರಡನೇ ಸೆಂಟೆನ್ಸು ಅದ್ರ ಮುಂದೆ ಬರ್ಬೇಕು ರೀ. ನಾ ಹೇಳೀನಿ ಹಿಂದಿನ ವಿಡಿಯೋದಲ್ಲಿ. ಓಕೆ, ಇದನ್ನು ಮಾಡಿದೆ. ಈಗ ನಾನು ಮುಂದಿಂದ ಬರ್ತೀನಿ. ಬೋರೆಸ್ ರಿಪ್ಲೈಡ್, ಈ ಕ್ವಶನ್ಗೆ ಇವರು ನಾವಾಗಿದ್ರೆ ಹಿಂದ್ಗತೆ ಕೊಡ್ತಿದ್ರು ಬೋರೆಸ್ ರಿಪ್ಲೈಡ್ ಅಂತ ನಾವು ತೊಗೋಬೇಕು. ಯಾವಕ್ಕಂದ್ರೆ ಒಂದು ಕ್ವಶನಿಗೆ ಆನ್ಸರ್ ಮಾಡ್ತೀವಿ ಅಂದ್ರೆ ರಿಪ್ಲೈಡ್ ಅನ್ಬೇಕು. ನಮಗೆ ಒಂದು ಹಣ್ಣು, ಬಾಳೆಹಣ್ಣು ಸುಲಿದೆ ಕೊಟ್ಟಂಗ್ರಿ, ನಾವು ರಿಪ್ಲೈಡ್ ಅಂತ ಹಾಕೋಬೇಕಾದ್ದು ಸರೇ ಕೊಟ್ಬಿಟ್ರೆ ಕ್ವಶನ್ ಕೊಡೋರು. ಆದ್ದರಿಂದ ಭಾಳ ಕೆಲಸ ಒಳ್ಳೇದಾಯಿತು. ಓಕೆ, ಬೋರೆಸ್ ರಿಪ್ಲೈಡ್ ಅಲಿಫ್ಯಾನೋ ಅಂತ ಅನ್ಬೋದು ನೀವು ರೀ. ಬೋರೆಸ್ ಅಲಿಫ್ಯಾನೋ ಕೇಳಿದ ಕ್ವಶನ್ಗೆ ಏನು ಉತ್ತರ ಕೊಡ್ತಾರಂದ್ರೆ, ಬೋರೆಸ್ ರಿಪ್ಲೈಡ್ ಅಲಿಫ್ಯಾನೋ ಅಂತಂದು ಹಾಕ್ರಿ. ಇಲ್ಲೇ ಹಾಕಿದ ಮೇಲೆ ಇಲ್ಲೊಂದು ಕಂಜಂಕ್ಷನ್ ಹಾಕಬೇಕಲ್ಲ, ದ್ಯಾಟ್ ಅನ್ರಿ. ಯಾಕೆ ದ್ಯಾಟ್ ಅನ್ಬೇಕಂದ್ರೆ ಯಾವಾಗಲೂ ರಿಪ್ಲೈ ಮಾಡ್ತಕ್ಕಂಥ ಸೆಂಟೆನ್ಸು ಅಸರ್ಟಿವ್ ಸೆಂಟೆನ್ಸ್ ಇರ್ತಾವ್ರಿ. ಆದ್ದರಿಂದ ಕಂಜಂಕ್ಷನ್ನು ದ್ಯಾಟ್ ಬರಬೇಕು. ಇಲ್ಲಿ ದ್ಯಾಟ್ ಹಾಕ್ರಿ. ಕಾಮ ಅಂತೂ ಇರಬೇಕಾಗಿತ್ತು, ಕಾಮ ಇಲ್ಲೇ ತಪ್ಪೈತದ. ಇಲ್ಲಿ ಕಾಮ ಕೊಟ್ಟರು, ಆ ಥರ ಇಲ್ಲಿ ಕಾಮ ಬರಬೇಕಾಗಿತ್ತು, ಕಾಮ ಬಿಟ್ಟಾರ. ಕಾಮ ಇರಬೇಕು. ಈ ಕಾಮನ ಇನ್ವರ್ಟೆಡ್ ಕಾಮಾಸ್ನ ಕೈ ಬಿಟ್ಟು ಕಂಜಂಕ್ಷನ್ ದ್ಯಾಟ್ ಹಾಕ್ರಿ. ಬೋರೆಸ್ ರಿಪ್ಲೈಡ್ ಅಲಿಫ್ಯಾನೋ ದ್ಯಾಟ್ ಬಂದ್ರಿ. ಈ ಕಾಮದ ಒಳಗಡೆ ಬಂದಿರಲ್ಲ. ಈ ಸೆಂಟೆನ್ಸ್ ಅಸರ್ಟಿವ್ ಇರೋದ್ರಿಂದ ಅಸರ್ಟಿವ್ ಮಾಡೋದು ತಪ್ತೇವೆ. ಏನು ಮಾಡಬೇಕು? ಪ್ರೊನೌನ್ ಚೇಂಜ್ ಮಾಡ್ಕೋಬೇಕು. ಯಾರು ಹೇಳ್ತಾರೆ? ಬೋರೆಸ್ ಹೇಳ್ತಾರೆ ಇದನ್ನು ಮಾಯ್ ಅಂಥೇಳಿ. ನಾವೇನು ಮಾಡಬೇಕು? ಹೀಸ್ ಅನ್ಬೇಕ್ರಿ. ಮೈ ಫಸ್ಟ್ ಲೆಟರ್ ರೀಡಿಂಗ್ ಈಸ್ ಅಂತಾರ, ನಾವು ಏನು ಮಾಡಬೇಕು? ಹಿಡ್ಸ್ ಅನ್ಬೇಕ್ರಿ. ಹಿಡ್ಸ್ ಫಸ್ಟ್ ಲೆಟರ್ ರೀಡಿಂಗ್ ಟೆನ್ಸ್ ಚೇಂಜ್ ಮಾಡಿರಿ, ವಾಸ್ ಮಾಡಿರಿ. ಪ್ರೊನೌನ್ ಚೇಂಜ್ ಮಾಡಿದ್ರೆ ಹೀಸ್ ಆಗ್ತೈತಿ. ಹೀಸ್ ಇದನ್ನು ಚೇಂಜ್ ಮಾಡಬಾರ್ದಲ್ಲ. ಹೀಸ್ ಫಸ್ಟ್ ರೀಡಿಂಗ್ ವಾಸ್ ಲೆಟರ್ ರೀಡಿಂಗ್ ಅಂತ ಇದ್ರೆ ಲೆಟರ್ ರೀಡಿಂಗ್ ಮಾಡ್ತೀರಿ, ಬರೀ ರೀಡಿಂಗ್ ಅಂತ ಅಷ್ಟೈತಿ, ರೀಡಿಂಗ ಮಾಡಿರಿ. ಲೆಟರ್ ರೀಡಿಂಗ್ ಕೊಡಬೇಕಾಗಿತ್ತು ಇಲ್ಲೇ. ಮೈ ಫಸ್ಟ್ ಲಿಟರರಿ ರೀಡಿಂಗ್ ಅಂತಾರವರು. ನಾವೇನು ಮಾಡಬೇಕು? ಬೋರೆಸ್ ರಿಪ್ಲೈಡ್ ಅಲಿಫ್ಯಾನೋ ದ್ಯಾಟ್ ಹೀಸ್ ಫಸ್ಟ್ ರೀಡಿಂಗ್ ಈಸ್ ಹೋಗಿ ವಾಸ್ ಮಾಡ್ರಿ.
ಹಿಸ್ ಫಸ್ಟ್ ರೀಡಿಂಗ್ ವಾಸ್, ಇದನ್ನೇನು ಚೇಂಜ್ ಮಾಡುವಂಗಿಲ್ಲ, ಇದ್ದಕ್ಕಿದ್ದಂಗೆ ಬರಿಬೇಕಲ್ಲ. ಗ್ರಿಮ್ಸ್ ಫೇರಿ ಟೇಲ್ಸ್, ಫುಲ್ ಪಾಯಿಂಟು. 2 ಸೆಂಟೆನ್ಸ್ ಪರ್ಫೆಕ್ಟ್ಲಿ ರಿಪೋರ್ಟೆಡ್ ಸ್ಪೀಚ್ ಆದವ್ರೆ, 2 ಮಾರ್ಕ್ಸ್ ಬರ್ತಾವೆ. ಇನ್ನು ಅಲಿಫ್ಯಾನೋ ಆಸ್ಕ್ಡ್. ಅಲಿಫ್ಯಾನೋ ಇಲ್ಲೊಂದು ಕ್ವಶನ್ ಕೇಳ್ಯಾರ, ಮತ್ತೆ ಕೇಳ್ತಾರಂದ್ರೆ ಒಂದು ಶಬ್ದ ಯೂಸ್ ಮಾಡ್ಬೋದು ನೀವು ಇಲ್ಲಿ. ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ಫರ್ದರ್ ಅಂತ, ಮುಂದುವರೆದು ಮತ್ತೊಂದು ಪ್ರಶ್ನೆ ಕೇಳಿದರು ಅಂತ ಮೀನಿಂಗು. ಫರ್ದರ್ ಅಂತ ಬಳಸಲೇಬೇಕನ್ ಸರ್ ಅಂತ ಕೇಳಿದ್ರೆ ಹಾಗೇನಿಲ್ಲ, ಬಟ್ ಬ್ಯೂಟಿಫೈ ಆಗ್ತೈತಿ, ಬಳಸಿದ್ರೆ ಚಲೋ ಚಂದ ಕಾಣಿಸ್ತೈತಿ. ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ಫರ್ದರ್ ಹಾಕಿ ಕಂಜಂಕ್ಷನ್ ಏನೈತಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದು, ಆ ಇಂಟ್ರಾಗೇಟಿವ್ದಕ್ಕೆ ಆಸ್ಕ್ಡ್ ತೊಗೊಂಡ್ಬಿಟ್ಟಾರ್ರಿ. ಕಂಜಂಕ್ಷನ್ ಏನೈತೆ ನೋಡ್ರಿ, WH ವರ್ಡ್ ಐತಿ. ಇಲ್ಲಿ WH ಇದ್ದಾಗ ಏನು ಮಾಡಿದ್ರಿ, ಇದನ್ನು ಕಂಜಂಕ್ಷನ್ ಮಾಡಿಕೊಡ್ರಿ. ಎಸ್ ನೋ ಕ್ವಶನ್ ಇದ್ದರೆ ಇಫ್ ಅಂತ ಹಾಕ್ಕೊಂತಿದ್ರಿ, ಇಲ್ಲ ವೆದರ್ ಅಂತ ಹಾಕ್ತಿದ್ರಿ. WH ಐತಿಲ್ಲ ವಾಟ್ ಅಂತ ಹಾಕಿದ್ರಿ. ಇಲ್ಲ ಹೇರ್ ಐತಿಲ್ಲ ಹೇರ ಹಾಕಬೇಕು. ಅಲಿಫ್ಯಾನೋ ಆಸ್ಕ್ಡ್ ಫರ್ದರ್, ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ಫರ್ದರ್ ಹೇರ್, ಕಂಜಂಕ್ಷನ್ ಹಾಕ್ರಿ. ಹಾಕಿದ ಮೇಲೆ ಮುಂದೆ ನಿಮ್ಗೆ ಒಂದು ಎಸ್ ನೋ ಕ್ವಶನ್ ಸಿಗ್ತೈತ್ರಿ. ಎಸ್ ನೋ ಕ್ವಶನ್ ಇರಬೇಕಿರೋದು. WH ವರ್ಡ್ WH ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗೆ WH ವರ್ಡ್ ಕೈ ಬಿಟ್ಟರೆ ಮುಂದೊಂದು ಎಸ್ ನೋ ಕ್ವಶನ್ ಸಿಗಲಿಕ್ಕೇ ಬೇಕು. ಆ ಎಸ್ ನೋ ಕ್ವಶನನ್ನು ನಾವು ಅಸರ್ಟ್ ಮಾಡ್ಕೋಬೇಕಲ್ಲ. ಡಿಡ್ ಯು ರೀಡ್ ಇಟ್ ಹೋಗಿ ಯು ರೆಡ್ ಇಟ್ ಅಸರ್ಟ್ ಮಾಡಿದ್ರೆ. ಯು ಅಂದರೆ ಯಾರು, ಅಲಿಫ್ಯಾನ್ ಅವರು ಯು ಅಂತೇಳಿ ಬೋರೆಸ್ ಅವ್ರಿಗಂತಾರ, ನಾವು ಹಿ ಅಂತ ಮಾಡ್ಕೋಬೇಕು. ಡಿಡ್ ಯು ರೀಡ್ ಇಟ್ ಸೆಂಟೆನ್ಸ್ ಚೇಂಜ್ ಮಾಡಿರಿ, ಯು ರೆಡ್ ಇಟ್. ಪ್ರನೌನ್ ಚೇಂಜ್ ಮಾಡಿರಿ, ಹೀ ರೆಡ್ ಇಟ್. ಟೆನ್ಸ್ ಚೇಂಜ್ ಮಾಡಿರಿ, ಯಾವ ಟೆನ್ಸ್ನಾಗಿದ್ದಾರೆ ಸರ್ ಕೊಟ್ಟದ್ದು, ಸಿಂಪಲ್ ಪಾಸ್ಟ್ನಲ್ಲಿದೆ, ಹೀ ರೆಡ್. ಸಿಂಪಲ್ ಪಾಸ್ಟ್ನಾಗ ಡೈರೆಕ್ಟ್ ಸ್ಪೀಚ್ನಾಗಿದ್ದರೆ ಇಂಡೈರೆಕ್ಟ್ ಸ್ಪೀಚ್ನೊಳಗೆ ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಹೀ ರೆಡ್ ಇಟ್ ಹೋಗಿ ಹೀ ಹ್ಯಾಡ್ ರೆಡ್ ಇಟ್. ಏನಾದರೂ ಡೌಟ್ ಇದ್ದರೆ ಸ್ವಲ್ಪ ಇರ್ಬೇಕು, ನಿಮ್ಮ ಒಟ್ಟೆ ಏನೂ ಗೊತ್ತಿಲ್ಲ ಅಂದ್ರೆ ತಿಳಿದಿಲ್ಲ ರೀ. ಮತ್ತೆ ಇಲ್ಲ ನನಗೆ ಬಹುತೇಕ ತಿಳಿತೈತಿ, ಎಲ್ಲೋ ಒಂದು ಸ್ವಲ್ಪ ನನಗೆ ಡೌಟ್ ಉಳೀತು ಅಂತಂದ್ರೆ ಕಮೆಂಟ್ ಮಾಡಿರಿ. ಒಟ್ಟೆ ಏನೂ ಗೊತ್ತಿಲ್ಲ ಅಂತಂದ್ರೆ ಸಾಧ್ಯ ಇಲ್ಲ, ಭಾಳ ಕಷ್ಟ ಇದ್ದಿದ್ದು. ನಾ ಏನು ಮಾತಾಡ್ತೀನಿ ನಿಮಗದು ಇಂಟ್ಯೂಟಿವ್ ಮುಖಾಂತರ ಗೊತ್ತಾಗ್ಬೇಕ್ರಿ. ಅಂದ್ರೆ ಟೆನ್ಸ್ ಬರೋದು ಬದಲು ಮಾಡೋದು, ಇದಕ್ಕೆಲ್ಲ ಪ್ರನೌನ್ ಚೇಂಜ್ ಆಗ್ತದೆ. ಫಸ್ಟ್ ಸೆಂಟೆನ್ಸ್ ಚೇಂಜ್ ಆಗ್ತೈತೆ, ಪ್ರನೌನ್ ಚೇಂಜ್ ಆಗ್ತೈತೆ, ಟೆನ್ಸ್ ಚೇಂಜ್ ಆಗ್ತೈತೆ, ಇವೆಲ್ಲ ಆಗ್ಬೇಕ್ರಿ. ಈ ಸೆಂಟೆನ್ಸ್ ಮುಗಿಸಿದೆ ನಾನೀಗ, ಇನ್ನೊಂದ್ಸಲ ಹೇಳ್ತೀನೇನ್ರಿ. ಅಲಿಫ್ಯಾನೋ ಆಸ್ಕ್ಡ್ ಬೋರೆಸ್ ಫರ್ದರ್ ವೇರ್ ಡಿಡ್ ಯು ರೀಡ್ ಇಟ್, ಯು ರೆಡ್ ಇಟ್, ಹೀ ರೆಡ್ ಇಟ್, ಹೀ ಹ್ಯಾಡ್ ರೆಡ್ ಇಟ್, ವೇರ್ ಹೀ ಹ್ಯಾಡ್ ರೆಡ್ ಇಟ್. ಫುಲ್ ಪಾಯಿಂಟ್ ಕೊಡ್ಬೇಕ್ರಿ. ನಮ್ಮ ಎಲ್ಲ ಅಸರ್ಟಿವ್ ಸೆಂಟೆನ್ಸ್ ಆಗ್ತಾವೆ ರಿಪೋರ್ಟೆಡ್ ಸ್ಪೀಚ್ನೊಳಗೆ. ಒಟ್ಟೆ ಎಕ್ಸಲಮೇಟ್ರಿ, ಇಂಪರೇಟಿವ್, ಇಂಟ್ರೋಗೇಟಿವ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಕೊಟ್ಟಂಥ ಕ್ವಶನ್ದೊಳಗೆ ಎಲ್ಲ ಥರ ಸೆಂಟೆನ್ಸಸ್ ಬರ್ತಾವ್ರಿ. ಬಟ್ ಇಂಡೈರೆಕ್ಟ್ ಸ್ಪೀಚ್ನೊಳಗೆ ಓನ್ಲಿ ಅಸರ್ಟಿವ್ ಸೆಂಟೆನ್ಸಸ್ ಆರ್ ಫೌಂಡ್. ನೀವೇನಾದರೂ ತಪ್ಪಿ ಕ್ವಶನ್ ಮಾರ್ಕ್ ಹಾಕಿದ್ದು ಇಂಟ್ರೋಗೇಟಿವ್ ಸೆಂಟೆನ್ಸ್, ಎಕ್ಸಲಮೇಟಿವ್ ಸೆಂಟೆನ್ಸ್ ಬರೆದ್ರೆ ಆ ಆನ್ಸರ್ ತಪ್ಪಿರ್ತೈತಿ. ಇಲ್ಲಿವರೆಗೆ ಬಂದರೆ 3 ಸೆಂಟೆನ್ಸ್ ಅದು ಅದಲ್ಲ. ಇನ್ನು 4th ಸೆಂಟೆನ್ಸ್, ಬೋರೆಸ್ ಸೆಡ್ ಅಂತಾರೆ, ಅಂದ್ರೆ ಉತ್ತರ ಕೊಡ್ತಾರೆ ಬೋರೆಸ್ ಅವರು. ನಾವೇನು ಮಾಡ್ಕೋಬೇಕು, ಅವರು ಸೆಡ್ ಅಂತಾರೆ, ನಾವು ಟೋಲ್ಡ್ ಮಾಡ್ಬೇಕ್ರಿ. ಟೋಲ್ಡ್ ಅನ್ಬೇಕಾಗಿತ್ತು. ಅವರು ಇಲ್ಲೆಲ್ಲ ಹೆಲ್ಪ್ ಮಾಡ್ಯಾರ, ಆಸ್ಕ್ಡ್ ಅಂದಾರೋ, ಇಲ್ಲೆಲ್ಲ ರಿಪ್ಲೈಡ್ ಅಂದರು, ಇಲ್ಲೆಲ್ಲ ಆಸ್ಕ್ಡ್ ಅಂದರು, ಇಲ್ಲೊಂದು ಸ್ವಲ್ಪ ಟೋಲ್ಡ್ ಅಂದ್ಬಿಟ್ಟಿದ್ರೆ ಚಲೋ ಆಯಿತು. ಏನು ಹೇಳುತ್ತಂದರೆ, ಸ್ಟೇಟ್ಮೆಂಟ್ ಒಳಗಿಂದ ಅಸರ್ಟಿವ್ ಇದ್ದಾಗ ಹೇಳಿಸ್ಕೊಂಡವ್ರು ಇಲ್ಲ ಅಂದರೆ ಸೆಡ್ ಅಂತೀವ್ರಿ, ಹೇಳಿಸ್ಕೊಂಡವ್ರು ಅದಾರ ಅಂದರೆ ಟೋಲ್ಡ್ ಅನ್ಬೇಕಂತದ. ಆದ್ದರಿಂದ ಅವರು ಈ ರೀತಿ ಕೊಟ್ಟಾರ, ಇದನ್ನ ಯಾಕೆ ಬಿಟ್ಟರೋ ಏನೋ ಬಿಟ್ಟಾರ, ನಾವು ಮಾಡ್ಕೊಂಡ್ಬಿಡೋಣ. ಬೋರೆಸ್ ಟೋಲ್ಡ್ ಅಲಿಫ್ಯಾನೋ ಕಂಜಂಕ್ಷನ್ ದ್ಯಾಟ್ ಹಾಕ್ರಿ, ಯಾಕಂದರೆ ಅಸರ್ಟಿವ್ ಸೆಂಟೆನ್ಸ್. ಬೋರೆಸ್ ಟೋಲ್ಡ್ ಅಲಿಫ್ಯಾನೋ ದ್ಯಾಟ್ ಆತಿಲ್ರಿ, ದ್ಯಾಟ್ ಯಾರು ಹೇಳ್ತಾರೆ, ಐ ಅಂತೇಳಿ. ಐ ಅಂದ್ರೆ ಬೋರೆಸ್ ಅವರು. ಹೀ ಮಾಡ್ರಿ. ಐ ರೆಡ್ ಇಟ್, ಇದು ರೆಡ್ ಆಗುತ್ತೆ ರೀ, ಇದು ಸಿಂಪಲ್ ಪಾಸ್ಟ್. ಇದು ಐ ರೀಡ್ ಅನ್ಕೊಂಡ್ರಿ ಸ್ಟೂಡೆಂಟ್ಸ್, ಬೇಡ ರೀಡ್ ಅನ್ಬೇಡ್ರಿ. ರೀಡ್ ಅನ್ಬೋದು ಇದನ್ನು, ಬಟ್ ಇಲ್ಲಿ ರೀಡ್ ಅನ್ನೋಕ್ಕಾಗೋದಿಲ್ಲ. ಸಿಂಪಲ್ಲಾಗಿ ಬೇರೆ ಒಂದು ಕಡೆ ಈ ರೀತಿ ಇದನ್ನು ಬರೆದ್ರಂದ್ರೆ ಐ ರೀಡ್ ಅನ್ಬೋದು, ಐ ರೆಡ್ ಅನ್ಬೋದು. ಬಟ್ ಇಲ್ಲೇ ಸಿಂಪಲ್ ಪಾಸ್ಟ್ನಾಗ ಸ್ಟೋರಿ ಐತಿ, ಐ ರೆಡ್ ಅನ್ಬೇಕ್ರಿ ಇದನ್ನು.
ಹೌದಲ್ಲೋ? ಓಕೆ. ಬೋರೆಸ್ ರಿಪ್ಲೈಡ್ ಅಲಿಫ್ಯಾನೋ ದ್ಯಾಟ್ ಹೀ ಐ ರೆಡ್ ಹೀ ರೆಡ್. ಟೆನ್ಸ್ ಚೇಂಜ್ ಮಾಡಿದ್ರೆ ಸಿಂಪಲ್ ಪಾಸ್ಟ್ ಇಂಟು ಪಾಸ್ಟ್ ಪರ್ಫೆಕ್ಟ್. ಹಿ ಹ್ಯಾಡ್ ರೆಡ್ ಇಟ್, ಥರ್ಡ್ ಪರ್ಸನ್ ಚೇಂಜ್ ಆಗುತ್ತೆ. ಹಿ ಹ್ಯಾಡ್ ರೆಡ್ ಇಟ್ ಇನ್ ಮೈ ಫಾದರ್ಸ್ ಅಂತಾರ. ನಾವೇನು ಅನ್ಬೇಕು? ಬೋರೆಸ್ ಅವ್ರು ನನ್ನ ಫಾದರ್ ಅಂತಾರೆ, ನಾವು ಅವನ ಫಾದರ್ ಅನ್ಬೇಕು. ಇನ್ ಹಿಡ್ಸ್ ಫಾದರ್ಸ್ ಲೈಬ್ರರಿ. ನಿಮಗೆ ಈಗಾಗಲೇ ಗೊತ್ತಿರ್ಬೇಕ್ರಿ. ನಾವು ಫಸ್ಟ್ ಸ್ಪಷ್ಟ ಹೇಳ್ತೇನೆ ನೋಡ್ರಿ, ನಿಮ್ಗೆ ಈಗಾಗಲೇ ಗೊತ್ತಿದ್ರೆ ತಿಳಿತೈತೆ ನಾ ಮಾತಾಡೋದು. ದೊಡ್ಡ ಟಾಪಿಕ್ ಇದು, ಮಹಾಸಾಗರದಂಥ ಟಾಪಿಕ್ ಇದು. ಬೋರೆಸ್ ರಿಪ್ಲೈಡ್ ಅಲಿಫ್ಯಾನೋ ದಟ್ ಹಿ ಹ್ಯಾಡ್ ರೆಡ್ ಇಟ್ ಇನ್ ಹಿಸ್ ಫಾದರ್ಸ್ ಲೈಬ್ರರಿ. ಸ್ವಲ್ಪ ಏನಾದರೂ ಗೊಂದಲ ಆದರೆ ತಿಳಿಸ್ರಿ ನನಗ್ರೆ. ನಿಮ್ಗೆ ಬರ್ತದೆ ಸರ್, ನಾ ಮಾಡ್ತೀನಿ ಎಲ್ಲ, ಬಟ್ ಇಲ್ಲೊಂಚೂರು ಗೊಂದಲ ಆಗಿತ್ತು ಅಂದ್ರೆ ಹೇಳ್ತೀನಿ ಕೇಳ್ರಿ. ಬಟ್ ಎ ಟು ಜೆಡ್ ನನಗೇನೂ ಗೊತ್ತಿಲ್ಲ ಮೊದಲಿಂದ, ಅದು ಅಸಾಧ್ಯ ಮಾತು. ಈ ಟಾಪಿಕ್ ಬಿಡೋದೇ ಬೆಟರ್ ನೀವ್ರೆ, ಸರಿನಾ? ಭಾಳ ಗೊತ್ತಿರ್ಬೇಕ್ರಿ ಇದಕ್ಕೆ. ಭಾಳ ಬೇಸಿಕ್ ಎಲ್ಲ ಪೂರ ಗೊತ್ತಿದ್ರೆ ಮಾಡ್ಲಿಕ್ಕೆ ಬರ್ತದೆ. ನಾನು ಹೇಳಿದ್ನಲ್ರಿ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ, ಒಂದು 15 ತಾಸು ಹೇಳಿ ನಮ್ಮ ಕಾಲೇಜ್ನಾಗ ಇದನ್ನು 15 ತಾಸು ಹೇಳೇನ್ರಿ. ಬೋರೆಸ್ ಸೆಡ್ ಲಾಸ್ಟ್ ಇದು ಮುಗಿತು ರೀ. ಎಸ್, ಇಲ್ಲಿ ಬರ್ತೀರಿ. ಒಂಚೂರು ಮುಗಿಸಲಿಲ್ಲ ನಾನು ಇದನ್ನು, ಒಂದು ಸ್ವಲ್ಪ ತಪ್ಪು ಮಾಡಿದೆ ಅಂತ ಅನಿಸ್ತದೆ. ಬೋರೆಸ್ ಟೋಲ್ಡ್ ಅಲಿಫ್ಯಾನೋ ದ್ಯಾಟ್ ಹಿ ಹ್ಯಾಡ್ ರೆಡ್ ಇಟ್ ಇನ್ ಹಿಸ್ ಫಾದರ್ಸ್ ಲೈಬ್ರರಿ ಅಂತ ಆಯ್ತಿಲ್ಲ. ಒಂದು ಸೆಂಟೆನ್ಸ್ ಮುಗಿತಿಲ್ಲ. ಮುಂದಿನ ಸೆಂಟೆನ್ಸ್ ಯಾರು ಹೇಳ್ಯಾರ್ರಿ? ಬೋರೆಸ್ ಅವರೇ ಹೇಳ್ಯಾರ. ಆದ್ದರಿಂದ ನಾವೊಂದು ಮಜಾ ಮಾಡಬೇಕಿಲ್ಲ. ಇದಕ್ಕೆ ಡಬಲ್ ಸೆಂಟೆನ್ಸ್ ಅಂತ ಕರೀತಾರೆ. ನಾವಿಲ್ಲೊಂದು ಆ್ಯಂಡ್ ಅಂತ ಕಂಜಂಕ್ಷನ್ ಹಾಕ್ಕೋಬೇಕ್ರಿ. ಇಲ್ಲೇ ಆ್ಯಂಡ್ ಅಂತ ಕಂಜಂಕ್ಷನ್ ಹಾಕ್ಕೋಬೇಕು. ನಮಗೆ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಫುಲ್ ಪಾಯಿಂಟ್ ಕೊಡೋಕೆ ಬರೋದಿಲ್ಲ ರೀ. ಬರ್ತೈತಿ ಯಾವಾಗ ಮೋರ್ ದೆನ್ 2-3 ಸೆಂಟೆನ್ಸ್ ಇದ್ದರೆ ಫುಲ್ ಪಾಯಿಂಟ್ ಕೊಟ್ಟು, ಬಟ್ ಎರಡೇ ಸೆಂಟೆನ್ಸ್ ಇದ್ದಾಗ ಎರಡು ಸೆಂಟೆನ್ಸ್ಗಳನ್ನ ಜಾಯಿನ್ ಮಾಡ್ಬೇಕ್ರಿ. ಹೆಂಗೆ ಜಾಯಿನ್ ಮಾಡೋದಂದ್ರೆ ಆ್ಯಂಡ್ ಹಾಕ್ಬೇಕ್ರಿ. ಆ್ಯಂಡ್ ಹಾಕಿದ್ರಿ ಅಂತಂದ್ರೆ ಈ ಸೆಂಟೆನ್ಸ್ ಯಾವುದೈತಿ ನೋಡ್ಬೇಕ್ರಿ. ಇದು ಅಸರ್ಟಿವ್ ಸೆಂಟೆನ್ಸಿಂದ ಟೋಲ್ಡ್ ದ್ಯಾಟ್ ಅಂದ್ರಿ. ಈ ಸೆಂಟೆನ್ಸ್ ಯಾವ್ದು ಐತ್ರಿ? ಇದು ಅಸರ್ಟಿವ್ನ ಐತಿ. ಏನೈತಿ? ಇಟ್ ಟಾಟ್ ಮೀ ಮೋರ್ ದೆನ್ ಅಸರ್ಟಿವ್ ಸೆಂಟೆನ್ಸ್ ಅದ. ಆದ್ದರಿಂದ ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಇದ್ದಕ್ಕೆ ಟೋಲ್ಡ್ ಅಂದಿರಲ್ಲ, ಇಲ್ಲೇ ಆ್ಯಂಡ್ ಮತ್ತು ಸಬ್ಜೆಕ್ಟ್ ಹಾಕ್ರಿ. ಬೋರೆಸ್ ಅನ್ಬೇಡ್ರಿ, ಈ ಸಲ ಹೀ ಅನ್ರಿ. ಆ್ಯಂಡ್ ಹೀ ಕಂಟಿನ್ಯೂಡ್ ಅನ್ಬೇಕ್ರಿ. ಯಾಕಂದ್ರೆ ಇದನ್ನು ಸೆಂಟೆನ್ಸ್ ಹೇಳಿದ್ದೈತಿ, ಇದನ್ನು ಹೇಳಿದರು ಅಂತ ಅನ್ಬಾರ್ದು, ಇದನ್ನು ಮುಂದುವರಿಸಿದರು ಅಂತ ಅನ್ಬೇಕು. ಇಲ್ಲಿ ಹಿ ಟೋಲ್ಡ್, ಬೋರೆಸ್ ಟೋಲ್ಡ್ ಅಲಿಫ್ಯಾನೋ ಅಂದಿರ್ತೀರಿ ಇಲ್ಲಿ. ಆ್ಯಂಡ್ ಹೀ ಕಂಟಿನ್ಯೂಡ್ ಟೋಲ್ಡ್ ಅನ್ಬಾರ್ದು. ಎರಡನೇ ಸಾರಿ ಸೇಮ್ ಥರ ಸೆಂಟೆನ್ಸ್ ಬಂದರೆ ಟೋಲ್ಡ್ ಕಂಟಿನ್ಯೂಡ್ ಅನ್ಬೇಕ್ರಿ. ಕಂಟಿನ್ಯೂಡ್ ಅಂದು ಇದಕ್ಕೆ ಬೇಕಾದಂಥ ಕಂಜಂಕ್ಷನ್ ಏನು? ಇದು ಅಸರ್ಟಿವ್ ಅದ, ದ್ಯಾಟ್ ಹಾಕ್ಕೊಂಡ್ರಿ. ಇದು ಕೂಡ ಅಸರ್ಟಿವ್ ಅದ, ದ್ಯಾಟ್ ಹಾಕ್ರಿ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್. ಬೋರೆಸ್ ಟೋಲ್ಡ್ ಅಲಿಫ್ಯಾನೋ ದ್ಯಾಟ್ he had read it in his father's library and he continued that. ಹಾಕಿದ್ರಲ್ಲ, ಇಲ್ಲಿ ಬರ್ತಾರೆ. ಇಟ್ ಪ್ರನೌನು ಚೇಂಜ್ ಮಾಡಬೇಡ್ರಿ. ಥರ್ಡ್ ಪರ್ಸನ್ನು ಚೇಂಜ್ ಮಾಡಬಾರ್ದು. ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನ್ ಮಾತ್ರ ಥರ್ಡ್ ಪರ್ಸನ್ ಆಗ್ತಾವ್ರಿ. ಥರ್ಡ್ ಪರ್ಸನ್ ಹಿ, ಶಿ, ಇಟ್ಟು, ದೇ ಅವು ಚೇಂಜ್ ಆಗೋದಲ್ರಿ. ದ್ಯಾಟ್ ಆದಮೇಲೆ ಇಟ್ಟ ತೊಗೊಳ್ರಿ. ಯಾವ ಟೆನ್ಸ್ ಇದೆ ಟೆನ್ಸ್ ಚೇಂಜ್ ಮಾಡಿರಿ. ಇಟ್ ಟಾಟ್ ಅಂತಾರೆ, ಸಿಂಪಲ್ ಪಾಸ್ಟ್ ಇದೆ. ಸಿಂಪಲ್ ಪಾಸ್ಟ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಮಾಡಿರಿ. ಇಟ್ ಹ್ಯಾಡ್ ಎ ಟಾಟ್. ಮೀ ಅಂತದ, ಮೀ ಅಂತ ಬೋರೆಸ್ ಅವರು, ನಾವು ಹಿಮ್ ಅನ್ಬೇಕ್ರಿ. ಇಟ್ ಹ್ಯಾಡ್ ಎ ಟಾಟ್ ಹಿಮ್ ಮೋರ್ ದ್ಯಾನ್ ಎನಿ ಹೈ ಸ್ಕೂಲ್ ಆರ್ ಯೂನಿವರ್ಸಿಟಿ. ಇದಕ್ಕಿದ್ದಂಗೆ ಬರೀದು, ಇಲ್ಲೇನು ಚೇಂಜ್ ಮಾಡುವಂಥದ್ದಿಲ್ಲ. ಫೈನಲ್ ಆನ್ಸರ್ ಮುಗೀತು ಫ್ರೆಂಡ್. ಈ ರೀತಿ ಮಾಡ್ಕೊತೀವಿ ನೋಡ್ರಿ. ಮತ್ತು ಇಷ್ಟು ಹೇಳಿದ್ರಲ್ಲಿ ವಿದ್ಯಾರ್ಥಿಗಳೇ, ನಿಮಗೇನಾದರೂ ಕೊಂಚ ಡೌಟ್ ಅನಿಸಿದ್ರಂದ್ರೆ ಕೇಳ್ರಿ. ಭಾಳ ಡೌಟ್ ಅನಿಸ್ತೈತೆ ಅಂತಂದ್ರೆ ನಿಮಗೆ ಕೇಳೋಕ್ಕೂ ಕಷ್ಟ, ನನಗೆ ಹೇಳೋಕ್ಕೂ ಕಷ್ಟ. ಒಂದು ಸ್ವಲ್ಪ ಎಲ್ಲರ ಇಲ್ಲೊಂದು ಸ್ವಲ್ಪ ಅಂತ ಗೊತ್ತಾಗೋದಂದ್ರೆ ನಾನು ಹೇಳ್ತೀನಲ್ರಿ ಫ್ರೆಂಡ್ಸ್. ಕೇಳ್ತೀರಾ? ಓಕೆ. ಇದು ನೆಕ್ಸ್ಟ್ ಕ್ವಶನ್ನು ಇನ್ನೊಂದು ಚಾನಲ್ದಲ್ಲಿ ಹಾಕ್ತೆ ನಾನು. ಒಂದು ಚಾನಲ್ದಲ್ಲಿ ಬೇಡ. ನಿನ್ನೆ ಇದು ಒಂದು ಚಾನಲ್ದಲ್ಲಿ ಹಾಕೇನೆ ಇದನ್ನು ಫಸ್ಟ್. ಇವತ್ತು ಅದರದ್ದು ಇನ್ನೊಂದು ಚಾನಲ್ದಲ್ಲಿ ಹಾಕ್ತೇನೆ ಇದನ್ನು. ಪರ್ಹಾಪ್ಸ್ ನಿನ್ನೆ ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ ಹಾಕೇನ್ರಿ. ಇದನ್ನು ಇವತ್ತು ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಒಳಗೆ ಹಾಕ್ತೇನೆ. ಇದನ್ನು ಈ ಸದ್ಯ ಮಾಡ್ತೇನೆ ರೀ. ಅಗೇನ್ ಇದನ್ನು ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ ಹಾಕಿರ್ತೀನಿ, ನೋಡ್ಕೊಡ್ರಿ.
ಇದು ಮುಗಿಸ್ಕೊಟ್ಟೆ, ನೆಕ್ಸ್ಟ್ ಇದನ್ನು ಮಾಡ್ತೀನಿ. ಅಲ್ಲೇ ಒಂದರಲ್ಲೇ ಬೇಡ ಅಂತ ತಿಳ್ಕೊಂಡು ಅದಕ್ಕೋಸ್ಕರ 2 ಚಾನಲ್ ಮಾಡಿದ್ದೆ. ಕೆಲಸ ಭಾಳ ಅದಲ್ಲ ಹಾಗಾಗಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್, ಸಿ ಯು.